ಜಾಬು ಜಟ್ಕಾ ಕಟ್ಟು ಹಿಂದುತ್ವ ಆಯಿತು. ಈಗ ನಿಮಗೆ ಕೆಲಸ ಇಲ್ದಿರೋದಕ್ಕೆ ವಲಸಿಗ ಬಾಂಗ್ಲಾದೇಶ ವಲಸಿಗರು ಅದೇ ಪ್ರಶ್ನೆಗೆ ನಾನು ಬರ್ತೀನಿ. ಆಯ್ತು ಸರ್, ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆ? ಬಾರ್ಡ್ರು ಯಾರಿಗೆ ಬರುತ್ತೆ? ಇಂಟರ್ನ್ಯಾಷನಲ್ ಬಾರ್ಡ್ರು ಅಲ್ಲಿನ ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವರಿಗೋ ಗೃಹ ಮಂತ್ರಿಗೋ ಪ್ರಧಾನಿಗೋ ಬರುತ್ತೆ. ಅವ್ರು ಏನು ಮಾಡ್ತಾ ಇದ್ದಾರೆ ಸರ್? ಬಾರ್ಡರ್ ಫೋರ್ಸ್ ಸೆಕ್ಯೂರಿಟಿ BSF ಏನು ಮಾಡ್ತಾ ಇದೆ? ಅದೇನು ಮಹಾರಾಷ್ಟ್ರದ ಗಡಿನ, ಇಲ್ಲ ಆಂಧ್ರದ ಗಡಿನ, ಇಲ್ಲ ಪಕ್ಕದ ತಮಿಳ್ನಾಡು ಗಡಿನ? ಸರ್, ಬಾರ್ಡರ್ BSF ಯಾರ ಅಂಡ್ರಲ್ಲಿ ಬರುತ್ತೆ? ರಕ್ಷಣಾ ಸಚಿವರು ಏನು ಮಾಡ್ತಾ ಇದ್ದಾರೆ? ಗೃಹ ಸಚಿವರು. ಅಂದರೆ ಈ ದೇಶ ಕಂಡ ಅತ್ಯಂತ ಅಸಮರ್ಥ ಒಬ್ಬ ಗೃಹ ಸಚಿವ ಅಂದ್ರೆ ಅದು ಅಮಿತ್ ಶಾ. ಯಾಕಂತಂದ್ರೆ ಇವತ್ತು ಇಂಟೆಲಿಜೆನ್ಸ್ ಫೈಲ್ ಆಗಿದೆ ಸರ್. ಈಗ ದೀದಿ ಅಂತ ಹೇಳ್ತಿದ್ರೆ CA ತಂದ್ರಿ, NRC ತಂದ್ರಿ, SIT ತಂದ್ರಿ, ಅದೇ ತರ ಅಲ್ಲೊಂದು 450 ಕಿಲೋಮೀಟರ್ 600 ಕಿಲೋಮೀಟರ್ ಒಂದು ಕಾನೂನು ತಗೊಬಂದ್ಬಿಟ್ಟು ಒಂದು ಇದು ಮಾಡಿ ಸರ್, ಒಂದು ಕಾನೂನು ತಂದ್ಬಿಟ್ಟು ಅಲ್ಲಿ ಒಂದು ಬಾರ್ಡರ್ ಹಾಕಿ ಸರ್. ಯಾಕೆ ಸರ್ ಇಷ್ಟು ಅಸಮರ್ಥರಾಗಿದ್ರ ನೀವು? ಒಳ್ಳೆ ಪ್ರಶ್ನೆ ಕೇಳಿದ್ರಲ್ವಾ? ಇದೇನೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದನ್ನೇ ಹೇಳಿದಂಥದ್ದು. ಇದು ದೇಶ ಅಂತಕ್ಕಂಥದ್ದು ಕೇಂದ್ರ ರಾಜ್ಯ ಅಲ್ಲ, ಇಡೀ ದೇಶ ನಮ್ದೆಲ್ಲರದು, ಭಾರತೀಯರದು. ಇದು ಯಾರ್ದು ಅಂತಲ್ಲ, ನಮ್ದು ದೇಶ. ಗೊತ್ತಾಯ್ತಾನೆ? ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅಮಿತ್ ಶಾಗೆ ಎಷ್ಟು ಹೊಣೆಗಾರಿಕೆ ಇದೆಯೋ ನಾವು ಕೂತಂಥವ್ರಿಗೂ ಇದೆ. ಅರ್ಥ ಆಯ್ತಾ? ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನು, ಈ 450 ಕಿಲೋಮೀಟ್ರು ಪಶ್ಚಿಮ ಬಂಗಾಳದ ಒಳಗಡೆ ಫೆನ್ಸಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಅಲ್ಲಿಯ ಸ್ಥಳೀಯವಾದಂಥ ರಾಜಕೀಯ ಕಾರಣ, ಅಲ್ಲಿಯ ಸ್ಥಳೀಯ ರಾಜಕೀಯ ಕಾರಣ. ಕೆಳೆ ಅಲ್ಲಿ ಒಂದು ನಿಮಿಷ, ಅಲ್ಲೆಲ್ಲ ಮುಗ್ದಾಗಿದೆ, ಅಲ್ಲಿಂದ ಬರ್ತಿಲ್ಲ, ಅಲ್ಲೆಲ್ಲ ಮುಗ್ದೋಗಿದೆ. ಇಡೀ 5 ರಾಜ್ಯಗಳು ಏನು ಪಶ್ಚಿಮ ಬಂಗಾಳ, ಬೇರೆ ಬೇರೆ ರಾಜ್ಯ, ತ್ರಿಪುರ, ಮೇಘಾಲಯ, ಅಸ್ಸಾಂ ಹಂಚ್ಕೊಂಡಿದೆ. ಏನು ನಾವು ಬಾಂಗ್ಲಾದೇಶದ ಗಡಿ ಒಳಗಡೆ 4000 ಕಿಲೋಮೀಟ್ರಲ್ಲಿ 2,500 ಕಿಲೋಮೀಟ್ರ್ ಆಗೋಗ್ಬಿಟ್ಟಿದೆ. ಬಾಂಡ್ ಇರ್ತಕ್ಕಂಥದ್ದು ಈ ಓನ್ಲಿ 600 ಕಿಲೋಮೀಟ್ರು. ಇದು ಒಂದು ವಿಷಯ ಹೇಳ್ತೀನಿ, ಇಲ್ಲಿ ಕೇಳಿ, ಇದು ಮಾಡಿರ್ತಕ್ಕಂಥದ್ದು ಪ್ರಶ್ನೆ ಇರ್ತಕ್ಕಂಥದ್ದು. ಇಡೀ ಈ ಗಡಿಗಳನ್ನು ಫೆನ್ಸಿಂಗ್ ಮಾಡಿರ್ತಕ್ಕಂಥದ್ದು ಭಾಳ ದೊಡ್ಡದಾದಂಥ ರೀತಿ ಒಳಗಡೆ ಏನು ಅವ್ರದ್ದು ಫೋರ್ಸನ್ನು ಎದುರಾಕೊಂಡ್ಬಿಟ್ಟು ಭಾಳ ಟೆರೆನ್ ಮಧ್ಯದೊಳಗಡೆ ನಮ್ಮ ಸೈನಿಕರು ದೊಡ್ಡದಾದಂಥ ಕೆಲಸವನ್ನು ಇದನ್ನು ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾನೆ? ಇದನ್ನು 100% ಈ 155 ಕಿಲೋಮೀಟ್ರ್ ಮಾಡೋಕ್ಕಾಗೋದಿಲ್ಲ, ಅದು ಬಿಟ್ಟು ಮಿಕ್ಕಿದಷ್ಟು ಮಾಡಲಾಗ್ತದೆ. ಇಲ್ಲಿ ಜವಾಬ್ದಾರಿ ಇರ್ತಕ್ಕಂಥದ್ದು ನಾನು ನಿಮ್ಮಿಂದ ಎಲ್ಲರಿಂದ ನಿರೀಕ್ಷೆ ಮಾಡ್ತಕ್ಕಂಥದ್ದು ಏನಂತಂದರೆ, ಇದು ನಿಮ್ಮದು ಸಮಸ್ಯೆ ಅಲ್ಲ, ಇದು ನಮ್ಮೆಲ್ಲರ ಸಮಸ್ಯೆ. ನಾಳೆ ಅಲ್ಲಿಂದ ಬಾಂಗ್ಲಾದೇಶದಿಂದ ಬರ್ತಾರಲ್ಲ, ಇವತ್ತು ನಿಮಗೆ ಯಾವುದೋ ಒಂದು ಪಕ್ಷಕ್ಕೆ ನೀವು ಗುರುತಿಸ್ಕೊಂಡಿರ್ಬೋದು, ಆದರೆ ಅದು ನಾಳೆ ಈ ಸಮಸ್ಯೆ ಆಗಲ್ಲ. ಎಲ್ಲೆಲ್ಲಿ ಈ ಥರದ್ದು ಹೋಗಿ ತಲುಪಿದ್ದಾರೆ. ಇವತ್ತು ನ್ಯೂಯಾರ್ಕ್ ಒಳಗಡೆ ಈ ಥರ ಹೋಗಿ ಸೇರಿಕೊಂಡ್ರು. ಇವತ್ತು ನ್ಯೂಯಾರ್ಕಿನ ಡೆಮೋಗ್ರಫಿ ಚೇಂಜ್ ಆಗ್ತಿದೆ. ಜಗತ್ತಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇದೇ ಥರ ಹೋದಂಥವ್ರು ಕೂಡ ಅಲ್ಲಿಯ ಡೆಮೋಗ್ರಫಿ ಚೇಂಜ್ ಆಗ್ತಿದೆ. ನಾಳೆ ರಜಾಕಿಗೆ ಯಾವ ಮಗ ಕೇಳೋದಿಲ್ಲ, ನಾಳೆ ಸಾದಿಕನ ಯಾರನ್ನೂ ಕೇಳೋದಿಲ್ಲ. ನೀವು ಇವತ್ತು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಯಾರೋ ಬೇರೆ ದೇಶದಿಂದ ಬಂದು ನನ್ನ ಅನ್ನ ಕಿತ್ಕೋತಾ ಇದ್ದಾನೆ, ನನ್ನ ಕಿತ್ಕೋತಾ ಇದ್ದಾನೆ, ಅದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಹಿಂದೂ ಪರ ಹೋರಾಟಗಾರ ಎಲ್ಲ ಬಂದು ಹಿಡ್ಕೊಡ್ತಾ ಇದ್ದಾನೆ, ಅವರು ಸರ್ಕಾರಕ್ಕೆ ಒಂದು ಮಾಹಿತಿ ಕೊಡ್ತಿದ್ದಾರೆ ಅಂತ ಹೇಳಿದ್ರಲ್ಲ, ಅದನ್ನ ನೀವು ಸಮರ್ಥಿಸ್ಕೊತಿದ್ದೀರಲ್ಲ. ಅದೇ ರೀತಿ ಹಿಂದೂ ಪರ ಹೋರಾಟಗಾರ ಓಡಾಡ್ತಿರೋ ತರ ಇನ್ನೊಬ್ಬ ಯಾರೋ ಮುಸ್ಲಿಂ ಹೋರಾಟಗಾರ ಉಟ್ಕೊಂಡ್ರೆ ಏನ್ರಿ ಮಾಡ್ತೀರಾ? ಆಗ ಒಬ್ರಲ್ಲಿ ಗರ್ಲ್ಸ್ನೇ ತರ್ತೀರಿ ಅಂತ ನೀವು? ಒಂದು ನಿಮಿಷ ಸರ್, ಈ ಅಕ್ರಮ ಬಾಂಗ್ಲಾದೇಶಿಗರನ್ನ ಗುರುತಿಸೋದು ಕೇವಲ ಹಿಂದೂರನ್ನ ಮಾತ್ರ ಯಾಕೆ ಮಾಡ್ಬೇಕು ಸರ್? ಮುಸಲ್ಮಾನರು ಉತ್ತರ ಕೊಡಿ. ಕೇವಲ ಹಿಂದೂ ಕಾರ್ಯಕರ್ತರೆ ಯಾಕೆ ಹೋಗ್ಬೇಕಪ್ಪ ಪೊಲೀಸರಿಗೆ ಮಾಹಿತಿ ಕೊಡಕ್ಕೆ? ಮುಸಲ್ಮಾನರು ಹೋಗಬಹುದು, ಮೋಹನ್ ಅವರೇ ಉತ್ತರ ಮಾಡಬಹುದು. ಈ ಕರ್ನಾಟಕದಲ್ಲಿ ಯಾರು ಕನ್ನಡಿಗರು, ಈ ಭಾರತೀಯ ನಾಗರಿಕರಂತೇಳಿ ಯಾರು ಅನಿಸ್ತಾರಲ್ಲ, ಪ್ರತಿಯೊಬ್ಬರದು ಕರ್ತವ್ಯ ಇದೆ. ನಮ್ಮ ರಾಜ್ಯದಲ್ಲಿ ಅಕ್ರಮ ಯಾರಾದರೂ ಯಾವುದೇ ದೇಶದವರು ನಿಲ್ಲಿಸಿದ್ರೆ ಅವ್ರ ಬಗ್ಗೆ ಮಾಹಿತಿ ಕೊಡುವಂತದ್ದು, ಏನ್ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಮಾಹಿತಿ ಕಲ್ಪನೆ ಕೊಡುವಂತದ್ದು. ಮತ್ತೆ ಏನ್ ಮಾತಾಡ್ತಾರೆ ಇವರು? ಮಾಡ್ರಿ, ಸ್ವಲ್ಪನಾದ್ರೂ ಕೇಳೋ ಸ್ಥಿತಿ ಮನಸ್ಥಿತಿ ಇವತ್ತು ಮುಂದುವರಿಸಿ ಸರ್. ಇದರಲ್ಲಿ ಬಹಳ ಮುಖ್ಯ ಅಂತ ಹೇಳಿದ್ರೆ, ನಾವು ಇವತ್ತು ವಿಚಾರ ಮಾಡ್ತಾ ಇರುವಂತದ್ದು ಒಬ್ಬ ಮುಸ್ಲಿಮ್ ಹೇಳುವ ಕಾರಣಕ್ಕಲ್ಲ. ಇವತ್ತು ದೇಶದ್ರೋಹದ ಕೃತ್ಯವನ್ನ, ಕಾನೂನು ಬಾಹಿರ ಕೃತ್ಯವನ್ನ, ಸಮಾಜಘಾತಕ ಕೃತ್ಯವನ್ನ, ಫೇಕ್ ID ಕಾರ್ಡ್ ಮಾಡುವಂಥದ್ದು, ಅಂದ್ರೆ ಇದು ಇವತ್ತು ದೇಶದ್ರೋಹದ ಕೃತ್ಯ ಇದೆ. ಇವತ್ತು ಲ್ಯಾಂಡ್ ಅನ್ನ ಎನ್ಕ್ರೋಚ್ಮೆಂಟ್ ಮಾಡುವಂಥದ್ದು, ಫೇಕ್ ಡಾಕ್ಯುಮೆಂಟ್ ಅನ್ನ ಮಾಡುವಂಥದ್ದು, ಇದು ಯಾರೇ ಮಾಡ್ಲಿ, ಫೇಕ್ ಆಧಾರ್ ಕಾರ್ಡ್ ಮುಸಲ್ಮಾನರು ಕೊಡ್ತಾವ್ರ ದುರಂತ ಅಂತ ಹೇಳಿದ್ರೆ,
ಈ ದೇಶ ವಿರೋಧಿ ರಾಷ್ಟ್ರ ವಿರೋಧಿ ಕೃತ್ಯಗಳಿಗೆ ಇವತ್ತು ಸಮರ್ಥನೆ ಮಾಡ್ತಾರಲ್ಲ, ಇಂಥವರನ್ನ ಮಡ್ದು ಜೈಲಿಗೆ ಹಾಕಿದ್ರೆ ರಾಜ್ಯ ಇವತ್ತು ಸುರಕ್ಷಿತ ಇರುತ್ತೆ. ಸಮಸ್ತ ಕನ್ನಡ ಜನತೆಯ ಪರವಾಗಿ ಆರ್ ಕನ್ನಡಕ್ಕೆ ಇಂಥ ಒಂದು ಗಂಭೀರ ಸಮಸ್ಯೆಯನ್ನು ತಗೊಂಡು ರಾಜ್ಯಕ್ಕೆ ಪ್ರೆಸೆಂಟ್ ಮಾಡಿದಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಅಂತ ಮಾಡ್ತಿಲ್ಲ ಸರ್, ರಜಾಕ್ ಅವ್ರ ಗಮನಕ್ಕೆ ಮುಂದೆ. ಮೊದಲನೇದಾಗಿ ನನಗೆ ಕಾಂಗ್ರೆಸ್ಗೆ ಒಂದು ಪ್ರಶ್ನೆ ಇದೆ ಮತ್ತು ಹಿಂದೂ ಮುಖಂಡರಿಗೂ ಒಂದು ಪ್ರಶ್ನೆ ಇದೆ. ಕಾಂಗ್ರೆಸ್ನವ್ರಿಗೆ ನಾನು ರಾತ್ರಿ ನಿಮ್ಮದೇ ರಿಪಬ್ಲಿಕ್ ನೆಟ್ವರ್ಕ್ನ ಮುಖ್ಯಸ್ಥರಾದ ಅರ್ನಬ್ ಗೋಸ್ವಾಮಿ ಅವ್ರದ್ದು ನೋಡ್ತಾ ಇದ್ದೆ. INC ಅನ್ನೋದು ಏನಾಗಿದೆ ಅಂದರೆ ಇನ್ವಿಸಿಬಲ್ ನ್ಯಾಷನಲ್ ಕಾಂಗ್ರೆಸ್. ಯಾಕೆ ಅಂತ ಹೇಳ್ತಿದ್ದೀನಿ. ಒಬ್ಬ ಪುನೀತ್ ಕೆರೆಹಳ್ಳಿ, ಒಬ್ಬ ಚಕ್ರವರ್ತಿ ಸೂಲಿಬೆಲೆ, ಒಬ್ಬ ಮಹೇಶ್ ವಿಕ್ರಮ್ ಹೆಗಡೆ ಇಷ್ಟು ಭಯ ಪಡ್ಬೇಕಾ? ಅವ್ರೇನು ಅಂತ ಅಕ್ರಮವಾದ ಕೆಲಸ ಏನ್ ಮಾಡ್ತಾ ಇದ್ದಾರೆ? ಇನ್ವಿಸಿಬಲ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳ್ದಲ್ಲ, ಅದಕ್ಕೇನೆ ಮೋದಿ ಮಂಡಿ ಊರಿ ರೈತ ಕ್ಷಮೆ ಕೇಳಿದ್ದು. ಇನ್ವಿಸಿಬಲ್ ನ್ಯಾಷನಲ್ ಕಾಂಗ್ರೆಸ್ ಅಂತಲ್ಲ, ಅದಕ್ಕೆ ಮೋದಿ ಮಂಡಿ ಊರಿ NRC ವಾಪಸ್ ತಗೊಂಡಿದ್ದು. ಅದಕ್ಕೆ ಮೋದಿ ಮಂಡಿ ಊರಿ ಭೂ ಸ್ವಾಧೀನ ಕಾಯ್ದೆ ವಾಪಸ್ ತಗೊಂಡಿದ್ದು. ಅದಕ್ಕೆ ಮೋದಿ ಮಂಡಿ ಊರಿ ಮೋದಿ ಮಂಡಿ ಊರಿ ಇಡೀ ದೇಶದಲ್ಲಿ ಅಬ್ಕಿ ಬಾರ್ 400 ಪಾರ್ ಅಂದ್ರಲ್ಲ, ಕೇಳಿಸ್ಕೊಂಬಿಡಪ್ಪ ನಿಮ್ ಕೇಳಿದೆ. ಅಬ್ಕಿ ಬಾರ್ 400 ಪಾರ್ ಅಂದವರು ಇನ್ನೊಂದು ನೋಟಿಗೆ ಬಿದ್ದು ಇವತ್ತು ನಾಯ್ಡು ಮತ್ತೆ ನಿತೀಶ್ ಅವರು ಊರ್ಗೋದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅಬ್ಕಿ ಬಾರ್ 400 ಪಾರ್ ಅಂದವರು ಇದೇ ಇನ್ವಿಸಿಬಲ್ ನ್ಯಾಷನಲ್ ಕಾಂಗ್ರೆಸ್ ಅಂತಲ್ಲ, ಇದಕ್ಕೇನೆ ಈ ದೇಶದ ಅಖಂಡತೆ ಸಾರ್ವಭೌಮತೆಗೆ ಪ್ರಾಣ ಕೊಟ್ಟವರು ರಾಹುಲ್ ಗಾಂಧಿಯ ಅವ್ರ ಅಜ್ಜಿ ಇಂದಿರಾ ಗಾಂಧಿ ಅವರಾಗ್ಬೋದು, ಅವ್ರ ತಂದೆ ರಾಜೀವ್ ಗಾಂಧಿ ಅವರಾಗ್ಬೋದು, ಅವರು ಮಹಾತ್ಮ ಗಾಂಧಿಯಿಂದ ಇಲ್ಲಿವರೆಗೂ ಪ್ರಾಣ ಕೊಟ್ಕೊಂಡು ದೇಶವನ್ನು ಕಾಪಾಡಿರೋರು ಇದೇ ಕಾಂಗ್ರೆಸ್ ಪಾರ್ಟಿ ಅವರು. ನಿಮ್ಗೆ ಅದ್ರ ಮಾಹಿತಿ ಇಲ್ಲ, ಯಾಕಂದ್ರೆ ನೀವೆಲ್ಲ ವಾಟ್ಸ್ಆಪ್ ಅಲ್ಲಿ ಬರುವಂತಹ ಈಗ ವಿಷಯಕ್ಕೆ ಬನ್ನಿ. ಅವ್ರ ಪ್ರಶ್ನೆ ಯಾಕೆ ಹಿಂದೂ ಕಾರ್ಯಕರ್ತರ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಯಾನ ಅನ್ನೋ ಅವ್ರ ಪ್ರಶ್ನೆ, ಅದಕ್ಕೆ ಉತ್ತರ. ಒಂದ್ ನಿಮಿಷ. ಯಾರ ಸಮಾಜ ಘಾತಕರಿದ್ದಾರೆ, ಅವ್ರಿಗೆ ಕಾನೂನು ಕ್ರಮ ತಗೊಳುತ್ತೆ, ಅವ್ರ ಅರೆಸ್ಟ್ ಮಾಡಿ ಒಳಗಡೆ ಹಾಕುತ್ತೆ. ಯಾರು ಸಮಾಜ ಘಾತಕರಿದ್ದಾರೆ ಅವ್ರಿಗೆ ಭಯ ಬರಬೇಕು. ಯಾರು ಸಮಾಜ ಘಾತಕರು ರೋಲ್ ಕಾಲ್ ಮಾಡ್ಕೊಂಡು ರೌಡಿ ಶೀಟರ್ಗಳಾಗಿರ್ತಕ್ಕಂಥವ್ರು ಹಿಂದೂ ಧರ್ಮದ ಹೆಸರಿನಲ್ಲಿ, ಹಿಂದುತ್ವದ ಹೆಸರಿನಲ್ಲಿ ಇವತ್ತು ಅಜೆಂಡಾಗಳಿಟ್ಕೊಂಡು ಪಾಪ ಅಲ್ಲಿ ಎಲ್ಲಿ ಕರಾವಳಿ ಭಾಗದಲ್ಲಿ ಅಮಾಯಕ ಮಕ್ಕಳನ್ನ ಸ್ಮಶಾನಕ್ಕೆ ಹೋಗೋ ರೀತಿಯಲ್ಲಿ ಮಾಡ್ಬಿಟ್ಟು ರಾಜಕೀಯ ಬೇಳೆ ಬೇಯಿಸ್ಕೊತಾರಲ್ಲ, ಅಂತ ಸಮಾಜ ಘಾತಕರಿಗೆ ಮಾತ್ರ ಕಾನೂನಿನ ಭಯ ಇರಬೇಕು ಹೊರತು ಯಾರ್ದು ಭಯ ಇಲ್ಲ. ನಟರಾಜ್ ಗೌಡ್ರಿಗೆ ಇಷ್ಟೊಂದು ನಡೀತಾ ಇದೆ ಅಲ್ಲ ನಟರಾಜ್ ಗೌಡ ಸರ್, ನೀವು ಏನು ಕರ್ನಾಟಕದಲ್ಲಿ ಇವಾಗ ನಡೀತಾ ಇರೋದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಅವ್ರದ್ದು, ನೀವು ಏನು ಆಕ್ಷನ್ ತಗೋತಾ ಇದ್ದೀರಾ? ಒಂದು. ಎರಡನೇದು ಸಾದಿಕ್ ಪಾಷಾ ಅವ್ರಿಗೆ ಅವ್ರೇನು ಹೇಳಿದ್ರು, ಹಿಂದೂ ಮುಖಂಡರಿಗೆ ಯಾರು ಅಧಿಕಾರ ಕೊಟ್ಟರು ಅಲ್ಲಿ ಹೋಗ್ಬಿಟ್ಟು ಕೇಳಕ್ಕೆ ಮಾಡಕ್ಕೆ ನನಗೂ ಅಧಿಕಾರ ಇದೆ ರೀ, ನಾನು ನಾಳೆ ಹೋಗಿ ಮಾಡ್ಬೋದು ಆಯ್ತಾ? ಬಿಕಾಸ್ ನನ್ನ ರಾಜ್ಯ ನಾನು ಉಳಿಸ್ಕೋಬೇಕು ಅಂತ ನಾನು ಹೋಗ್ತೀನಿ. ಬಟ್ ಅದೇ ಇಲ್ಲ, ಪಾಷಾ ಸರ್ ಕಡೆ ಅವ್ರೆ 3 ಜನ ಮುಖಂಡರು ನಾನು ನೋಡಿದೀನಿ, ರಿಪಬ್ಲಿಕ್ ಎಲ್ಲ ಟಿವಿಲೂ ನೋಡಿದೀನಿ. ಅವ್ರು ಬಂದು ಇದ್ರಲ್ಲಿ ವಿಡಿಯೋ ಮಾಡ್ಬಿಟ್ಟು ಕೇಳ್ತಾ ಇದ್ದಾರೆ, ಪಾಪ ಇವರು ಬಾಂಗ್ಲಾದೇಶಿಗಳು, ಇವ್ರಿಗೆ ಊಟ ಇಲ್ಲ, ಇವ್ರಿಗೆ ಮನೆ ಇಲ್ಲ, ಬಂದು ಹೆಲ್ಪ್ ಮಾಡಿ. ಯಾರು ತಗೋತಾರ್ರಿ ಇದ್ರ ಹೊಣೆ? ನಾಳೆ ದಿನ ಅವರು ಏನಾದ್ರೂ ಮಾಡಿದ್ರೆ ಇದ್ರ ಹೊಣೆ ಯಾರು ತಗೋತಾರೆ? ಬರೀ ಹಿಂದೂ ಮುಖಂಡರು ಮಾತ್ರನೇ ಇದಕ್ಕೆ ಹೊಣೆ? ನೀವ್ ಹೇಳಿ, ಅಬ್ದುಲ್ ರಜಾಕ್ ಅವ್ರು ಹೇಳಿ. ಹೋಗ್ಬಿಟ್ಟು ಮನೆಯಲ್ಲಿ ನುಗ್ಗಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದು ಯಾರನ್ನ ಇರ್ಲಿ, ಅದು ಟೆರಿಸ್ಟ್ ಇರ್ಲಿ, ಅದು ಯಾರನ್ನ ಹೆಣ್ಮಗು ಅಂದ್ರೆ ಹೆಣ್ಮಗು ಕಾನೂನು ಒಂದು ಇದೆ, ಕೈನಲ್ಲಿ ಯಾಕೆ ತಗೊಳ್ತೀರಾ? ಮನೆಯಲ್ಲಿ ಹೋಗ್ಬಿಟ್ಟು ಅವರನ್ನು ಫಸ್ಟ್ ಹೊಡ್ಬಿಡೋದು, ಕ್ಯಾಮ್ರಾ ಹಿಂದ್ಗಡೆ ಹೊಡೆಯೋದು, ಆಮೇಲೆ ಕ್ಯಾಮ್ರಾ ತೋರಿಸ್ಬಿಟ್ಟು ಹೇಳಿ ಬಾಂಗ್ಲಾದೇಶಿ ಅಂತ ಅದು ಕೇಳೋದು. ನೋಡಿ ಮೇಡಮ್ ಕೇಳಿಸ್ಕೊಳ್ಳಿ, ಹಂಗ ಯಾರಾದ್ರೂ ಮಾಡಿದ್ರೆ ಒಂದು ವೇಳೆ ತಪ್ಪೇನೆ ಕೇಳಿದ ಪ್ರಶ್ನೆ ಕೇಳಿಸ್ಕೊಳ್ಳಿ. ಹೌದು ಹೌದು, ಅವ್ರು ಕೇಳ್ತಾ ಇರೋದು ಮುಸಲ್ಮಾನ್ ಸಮುದಾಯದ 2-3 ಜನ ಹೋಗ್ಬಿಟ್ಟು ನೋಡಿ ಇವ್ರು ಬಾಂಗ್ಲಾದೇಶದವರು, ಇವ್ರಿಗೆ ಹೊಟ್ಟೆಗೆ ಊಟ ಇಲ್ಲ, ಇಂಥವ್ರಿಗೆ ಬೆಂಬಲ ಕೊಡಬೇಕು ಅಂತಂದ್ರಲ್ಲ. ಯಾರು ಹೇಳಿಲ್ಲ, ಕೊಡಲ್ಲ. ಮನುಷ್ಯರಿಗೆ ಊಟ ಕೊಡ್ತೀವಿ, ಟೆರಿಸ್ಗೆ ಊಟ ಕೊಡಲ್ಲ. ನಿಜವಾಗ್ಲು ಮೇಡಮ್ ನೋಡಿ, ಇದು ಏನಂದ್ರೆ ನೋಡಿ, ಇದು ಒಂದು ದೊಡ್ಡ ಪಿತೂರಿ ನಡೀತಾ ಇದೆ ಒಂದು ಸಮುದಾಯಕ್ಕೆ ಆ ಹೆಸರು ತಗೊಂಡು ಇದು ಮಾಡಕ್ಕೆ. ನೋಡಿ ಯಾರು ಬಾಂಗ್ಲಾದೇಶಗಳು ಇದ್ದಾರೆ, ನಮ್ಮೊಂದು ಕರ್ತವ್ಯನೇ, ನಾವು ಅದ್ರ ಜೊತೆಯಲ್ಲಿ ಸೇರಿ ಮಾಡಬೇಕು. ಅಂದ್ರೆ ಕಾನೂನು